ದಕ್ಷಿಣ ಭಾರತದ ಅಜ್ಮೇರ್ ಎಂದೇ ಗುರುತಿಸಲಾಗುವ ಉಳ್ಳಾಲದ ಸೈಯದ್ ಮದನಿ ದರ್ಗಾದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರೋ ಬಗ್ಗೆ ಆರೋಪ ಕೇಳಿಬಂದಿದೆ. ಅದು ಕೂಡ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರೇ ಆ ರೀತಿಯ ಒಂದು ವ್ಯವಹಾರದಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರುವಂಥದ್ದು. ಅದು ಕೂಡ ಸರ್ಕಾರದಿಂದ ಬಂದಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿಯ ಆಡಳಿತ ಮಂಡಳಿ ಸದಸ್ಯರೇ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಸರ್, ಯಾಕೆ ಈ ಆರೋಪ ಬಂದಿರುವಂಥದ್ದು? ಅವರು ನಮಗೆ ಸಭೆಯನ್ನು ಕರೀತಾರೆ. ಯಾವುದರ ಮುಖಾನ? ಇವತ್ತು ನಾಳೆ ಸಭೆ ಇದ್ದರೆ ಇವತ್ತು ಕರೀತಾರೆ. ಕರೆದು ನಮಗೆ ಕರೆಕ್ಟ್ ಅದನ್ನು ಲೆಕ್ಕಾಚಾರ ಕೊಡುವುದಿಲ್ಲ. ಕೇಳಿದರೆ ಅದೇ ಸಿಸ್ಟಮ್ ಹೀಗೆ. ಹಾಗಾದರೆ ವಕ್ಫ್ ಬೈಲಾದ ಸಿಸ್ಟಮ್ ಅದಲ್ಲ. ಇದು ಇಬ್ರಾಹಿಂ ಹಾಜಿಯವರ ಕಾಲದಿಂದಲೇ ಈ ರೀತಿ ನಡೀತಾ ಬರ್ತಾ ಇದೆ. ನಾವು ಆ ರೀತಿಯಿಂದ ಇಲೆಕ್ಟ್ ಆಗಿ ಬಂದವರಲ್ಲ. ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ವಕ್ಫು 2023 ಮಾರ್ಚಲ್ಲಿ ಚುನಾವಣೆ ನಡೆಸಿ ಆ ಚುನಾವಣೆಯಲ್ಲಿ ನಾವು ಆಡಳಿತಕ್ಕೆ ಬಂದವರು. ಹಾಗಾಗಿ ನಮಗೆ ಒಂದು ನಿಯಮಾವಳಿ ಇದೆಯಲ್ಲ, ನಿಯಮಾವಳಿ ಪ್ರಕಾರ ನಾವು ಆಡಳಿತ ನಡೆಸಬೇಕಾಗಿದೆ. ಅದನ್ನು ಬಿಟ್ಟು ನಾವು ಏಕಾಏಕಿ ಈ ರೀತಿಯ ಒಂದು ಕ್ರಮ ಮಾಡೋದು ಸರಿಯಲ್ಲ. ನಾವು ಇದನ್ನು ನಿರಂತರವಾಗಿ ಹೋರಾಡ್ತಾ ಬಂದೆವು. ಆದರೆ ಅದಕ್ಕೆ ಯಾವುದಕ್ಕೂ ಮಾನ್ಯತೆ ಕೊಡದೆ ಇವರಿಗೆ ಬೇಕಾದ ಸ್ವೇಚ್ಛಾಚಾರದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈಗ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರೋ ಬಗ್ಗೆ ಆರೋಪ ಇದೆ. ಒಂದು ಲೆಕ್ಕಪತ್ರ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ, ಇನ್ನೊಂದು ಸಭೆಯನ್ನ ಕರೀತಾ ಇದ್ದಾರೆ. ಆದ್ರೆ ಈ ಸಭೆಯಲ್ಲಿ ಆ ಲೆಕ್ಕಪತ್ರವನ್ನು ಹೇಗೆ ಅವರು ಮಂಡನೆ ಮಾಡಿ ಅದಕ್ಕೆ ಅನುಮತಿ ಪಡಿತಾ ಇದ್ದಾರೆ? ಅವರಿಗೆ ಅಲ್ಲಿ ವಿರೋಧ ವ್ಯಕ್ತಪಡಿಸಿದರೂ ಕೂಡ ಆ ವಿರೋಧವನ್ನು ದಾಖಲಿಸುವುದಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಸಭೆ ಸೇರುವಾಗ ಮಿನಿಟ್ ಬುಕ್ಕಲ್ಲೇ ನಮ್ಮ ಸಭೆ ಸದಸ್ಯರ ಸಿಗ್ನೇಚರ್ ತಗೊಳ್ತಾ ಇದ್ದರು. ನಾವೇನು ಮಾಡಿದ್ದೇವೆ ಅಂತ ಹೇಳಿ, ಇವತ್ತೆಲ್ಲ ನಾಳೆ ಸರಿಯಾಗ್ಬೋದು, ಏನೋ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಇಂಥ ಒಂದು ಆಡಳಿತ ಬಂದಿದೆ, ಇವತ್ತೆಲ್ಲ ನಾಳೆ ಸರಿಯಾಗ್ಬೋದು, ನಾವು ಏನು ಸೂಚನೆ ಕೊಟ್ಟರೂ ಕೂಡ ಅದನ್ನು ಸರಿಪಡಿಸುವಂಥ ಕೆಲಸ ಅವರು ಮಾಡಲೇ ಇಲ್ಲ. ಹಾಗಾಗಿ ನಾವೇನು ಮಾಡಿದ್ದೇವೆ ಅಂತ, ವಕ್ಫ್ ಬೋರ್ಡಿಗೆ ನಾವು ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟೆವು. ಅವರ ಮೇಲೆ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದ್ದೆವು. ಅವಿಶ್ವಾಸ ಗೊತ್ತುವಳಿ ಮಂಡಿಸಿ 10 ತಿಂಗಳಾಯಿತು. ಜಿಲ್ಲಾಧಿಕಾರಿ ಸಂಪೂರ್ಣವಾಗಿ ಅವರ ಪರವಾಗಿ ಕೆಲಸ ಮಾಡಿದರು. ಅದರ ನಂತರ ನಾವೇನು ಮಾಡಿದ್ವಿ, ಸಿಒ ಇದು ಕೊಟ್ಟೆವು. ಅಲ್ಲಿ ಕೂಡ ನಮಗೆ ಸ್ಪಂದನೆ ಇಲ್ಲ. ನಂತರ ಅವರು ಯಾರು ಸ್ಪಂದನೆ ಮಾಡೋದನ್ನು ಕಂಡು ನಾವು 6 ತಿಂಗಳ ಹಿಂದೆಯೇ ರಾಜ್ಯ ಹೈಕೋರ್ಟಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸಿದ್ದೆವು. ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೈಕೋರ್ಟು ಆದೇಶ ನೀಡಿದೆ. ಅದರ ಪ್ರಕಾರ ಇವತ್ತು ನಮ್ಮದು 20 ತಾರೀಕಿನವರೆಗೆ ನಾವು ಕಾಯುತ್ತೇವೆ. 20 ತಾರೀಕಿನ ನಂತರ ನಾವು ಕಂಟೆಂಪ್ಟ್ ಆಫ್ ಕೋರ್ಟಿಗೆ ನಾವು ಖಂಡಿತವಾಗಿ ಹೋಗ್ತೇವೆ. ಈಗ ಸಮಿತಿಯ ಸಭೆ ಕರೆದಿದ್ದಾರೆ. ಈಗ ಸಮಿತಿ ರಚನೆಯಾಗಿ ಎಷ್ಟು ವರ್ಷ ಆಯಿತು? ಎಷ್ಟು ಜನ ಸದಸ್ಯರಿದ್ದಾರೆ? 55 ಮಂದಿ ಸದಸ್ಯರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಉಳಿದ 54 ಮಂದಿ ಕೂಡ ಸದಸ್ಯರೇ. ಇವರು ಹೇಗೆ ಇಲೆಕ್ಟ್ ಆಗಿ ಬಂದ್ರ ಅದೇ ರೀತಿ ಈ 54 ಮಂದಿ ಕೂಡ ಇಲೆಕ್ಟ್ ಆಗಿಯೇ ಬಂದವರು. ಯಾವಾಗ ಎಲೆಕ್ಷನ್? 2023 ಮಾರ್ಚಲ್ಲಿ ನಮ್ಮ ಅಧಿಕಾರಕ್ಕೆ ಬಂತು. ಇಂಪ್ಲಿಮೆಂಟ್ ಆದ ಮಾರ್ಚ್ 8ಕ್ಕೆ. ಅಲ್ಲಿಂದ ಇಲ್ಲಿವರೆಗೆ ಆಡಳಿತ ಹೀಗೆ ಸಾಗ್ತಾ ಇದೆ. ಆದರೆ ಇದರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದೇವೆ. ಈಗ ಹೈಕೋರ್ಟ್ ಆದೇಶ ಆಗಿದೆ. ಈಗ ಉರುಸಿಗೆ ಸರ್ಕಾರದಿಂದ ಹಣ ಬಂದಿತ್ತು, ಅದಲ್ಲದೆ ಬೇರೆ ರೂಪದಲ್ಲಿ ಹಣ ಬಂದಿದೆ. ಎಷ್ಟು ಹಣ ಬಂದಿದೆ ಮತ್ತು ಯಾವ ರೀತಿ ಅದನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ? ಹೌದು, ಖಂಡಿತವಾಗಿ. ಯಾಕೆಂತ ಹೇಳಿದರೆ, ಎಲ್ಲ ಸಮಿತಿಯ ಗಮನಕ್ಕೆ ಕೊಟ್ಟು ಅವರ ಕೆಲಸ ಅದಕ್ಕೆ ಒಂದು ನೀಲ ನಕಾಶೆ ರೆಡಿ ಮಾಡಬೇಕಾಗಿತ್ತು. ಎಷ್ಟು ಉರುಸಿಗೆ ಎಷ್ಟು ಬಂದಿದೆ? 3 ಕೋಟಿ ರೂಪಾಯಿ ಅನುದಾನ ಬಂದಿದೆ. 3 ಕೋಟಿ ರೂಪಾಯಿ ಅದಕ್ಕೆ ಬಂದಿದೆ. 4 ಕೋಟಿ ರೂಪಾಯಿ ಹಾಸ್ಟೆಲ್ ಕಟ್ಟಡಕ್ಕೆ ಅಂತ ಹೇಳಿ ಬಂದಿದೆ. ಟೋಟಲ್ 7 ಕೋಟಿ ಸರ್ಕಾರದಿಂದ ಬಂದಿದೆ. ಮೈನಾರಿಟಿ ಕಲ್ಯಾಣ ಇಲಾಖೆಯ ಮುಖಾಂತರ ಬಂದಿದೆ ನಮಗೆ. ಅದನ್ನು ಯಾವ ರೀತಿ ದುರುಪಯೋಗ ಆಗಿದೆ ಅಂತ ಆರೋಪ ನಿಮಗೆ? ನಮ್ಮ ಸದಸ್ಯರಿಗೆ ಗಣನೆಗೆ ತೆಗೆದುಕೊಳ್ಳಿಲ್ಲ, ಅದೇ ದುರುಪಯೋಗ. ಗಣನೆಗೆ ತೆಗೆದುಕೊಳ್ಬೇಕಲ್ಲ. ಅಲ್ಲಿ ಮುಚ್ಚಿ ಹಾಕುವಂಥದ್ದು ಏನಿದೆ? ಓಪನ್ ಆಗಿ ತೆರೆದು ತೋರಿಸಬೇಕಲ್ಲ. ಎಲ್ಲವೂ ಓಪನ್ ಆಗಿರಬೇಕಿತ್ತು. ಅದು ಯಾವುದೂ ಇಲ್ಲ. ಅಲ್ಲಿ ಅವರಿಗೆ ಬೇಕಾದಾಗೆ ಅವರ ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಇದರಲ್ಲಿ ಏನಾದರೂ ದುರುಪಯೋಗ? ಖಂಡಿತವಾಗಿಯೂ. ಅಲ್ಲಿ ಫಸ್ಟ್ ಕರೆದು ನಮಗೆ ಹೇಳಿದ್ದು, ಲೇಬರ್ ಕಾಂಟ್ರಾಕ್ಟಿಗೆ ಕೊಡ್ತೇವೆ. ಲೇಬರ್ ಕಾಂಟ್ರಾಕ್ಟಿಗೆ ಟೆಂಡರ್ ಕರೆದದ್ದು. ಅಲ್ಲಿ ಆದದ್ದು ಫುಲ್ ಕಾಂಟ್ರಾಕ್ಟ್. ನಮ್ಮ ಗಮನಕ್ಕೆ ಬರಲಿಲ್ಲ. ಅವರಿಗೆ ಪೇಮೆಂಟ್ ಬೇಕಾಬಿಟ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ. ಯಾವ ಆಧಾರದಲ್ಲಿ ಮಾಡಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಅಲ್ಲ. ಅದು ನಮಗೆ ಏನು ಬೇಕಾದ್ರೂ ಮಾಡ್ಬೋದು. ಈ ರೀತಿಯ ಸರ್ವಾಧಿಕಾರಿ ಧೋರಣೆ. ಇಂಜಿನಿಯರನ್ನು ಚೇಂಜ್ ಮಾಡಿದ್ರು, ಅವರು ಇದಕ್ಕೆ ಒಪ್ಪಲಿಲ್ಲ. ಇಂಜಿನಿಯರನ್ನು ಚೇಂಜ್ ಮಾಡಿದ ನಮ್ಮ ಗಮನಕ್ಕೆ ಕೊಡಲಿಲ್ಲ. ಮೊಹಮ್ಮದ್ ಅಂತ ಹೇಳಿ ಇಂಜಿನಿಯರ್ ಇದ್ರು, ಅವರನ್ನು ಚೇಂಜ್ ಮಾಡಿ ಇತ್ತೀಚಿನ 4 ತಿಂಗಳಿಂದ ಅವರ ಬದಲಿಗೆ ಬೇರೊಬ್ಬರನ್ನು ನೇಮಿಸಿದರು. ಆ ನೇಮಕ ಮಾಡುವಾಗಲೂ ಸದಸ್ಯರ ಒಪ್ಪಿಗೆ ಪಡೆಯಲಿಲ್ಲ.
ಈಗ ನಿಮ್ಮ ಕ್ಷೇತ್ರದ ಶಾಸಕರು UT ಖಾದರ್ ಅವರ ಗಮನಕ್ಕೆ ಇದೆಲ್ಲ ಇಲ್ವಾ? ನಾವು 3 ಸಲ ಅವರನ್ನು ಭೇಟಿ ಮಾಡಿದ್ದೇವೆ. ಈ ಸಂಬಂಧಪಟ್ಟು ಈ ವಿವಾದವನ್ನು ಅವರ ಗಮನಕ್ಕೆ ಕೂಡ ಕೊಟ್ಟಿದ್ದೇವೆ. ಅವರು ನೀವು ಸರಿ ಮಾಡಲಿಕ್ಕೆ ನೋಡಿ, ಒಂದು ಧಾರ್ಮಿಕ ಕೇಂದ್ರ ಅಲ್ಲ. ಅದೇ ರೀತಿ ನಾವೇನು ಮಾಡಿದ್ದೇವೆ ಹೇಳಿ, ನಾವು ಅದನ್ನು ಆದಷ್ಟು ಧಾರ್ಮಿಕ ಕೇಂದ್ರ ಅಂತ ಹೇಳಿ ಭಾವಿಸಿ ನಾವು ಯಾವುದೇ ಪತ್ರಿಕೆ ಮುಂದೆನೂ ಬಂದಿಲ್ಲ, ಯಾರ ವಿರುದ್ಧನೂ ಎಲ್ಲಿಗೂ ಹೋಗಲಿಲ್ಲ. ಆದರೆ ನಮ್ಮ ಒಳಗೆ ಮುಗಿಸಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಆಗುವುದಿಲ್ಲ ಅಂತ ಹೇಳುವಾಗ ಮತ್ತೆ ನಾವು ಹೈಕೋರ್ಟಿಗೆಲ್ಲ ಹೋಗಬೇಕಾಗಿ ಬಂತು. ಅಲ್ಲ, ಶಾಸಕರಿಗೆ ಆ ಸಮಿತಿಯ ಮೇಲೆ ಇದಿಲ್ವಾ, ಹಿಡಿತ ಇಲ್ವಾ, ಹೇಗೆ? ಅದು ನನ್ನ ತಿಳುವಳಿಕೆ ಪ್ರಕಾರ ನಾವು ಸುಮಾರು 35 ಮಂದಿ ಸದಸ್ಯರು ಅವರ ಆಡಳಿತ ಏನು ಪದಾಧಿಕಾರಿ ಇದ್ದಾರೆ ಅವರ ವಿರುದ್ಧವೇ ನಾವು 35 ಮಂದಿ ಸದಸ್ಯರು ಆರಂಭದಿಂದಲೂ ಇಲ್ಲಿಯವರೆಗೆ ಒಟ್ಟಿಗಿದ್ದೇವೆ. 28 ಮಂದಿ ಸದಸ್ಯರು ಈಗಾಗಲೇ ಅದರ ವಿರುದ್ಧ ನಾವು ಕೋರ್ಟಿಗೂ ಕೊಟ್ಟಿದ್ದೇವೆ ಮತ್ತೆ ಇವರಿಗೂ ಕೂಡ ಕೊಟ್ಟಿದ್ದೇವೆ. ಅಲ್ಲ, ಈಗ ನಿಮ್ಮ ಈ ಎಲ್ಲ ಆರೋಪಗಳ ಬಗ್ಗೆ UT ಖಾದರ್ ಅವರ ಗಮನಕ್ಕೆ ಬಂದಿಲ್ವಾ? ಬಂದ್ರು ಏನ್ ಮಾಡಿ? ಎಲ್ಲವೂ ಬಂದಿದೆ, ಅವರೇನು ಮಾಡಿಲ್ಲ, ಅವರೇನು ಆ ಬಗ್ಗೆ ಏನು ಮಾಡಿಲ್ಲ. ಅವರ ಮಾತಿಗೂ ಬೆಲೆ ಕೊಡುವುದಿಲ್ಲ ಅವರ ಮಾತಿಗೂ ಬೆಲೆ ಕೊಡುವುದಿಲ್ಲ, ಕಾಜಿಯವರ ಮಾತಿಗೂ ಬೆಲೆ ಕೊಡುವುದಿಲ್ಲ. ಅವರು ಅವರ ಮೂಗಿನ ನೇರಕ್ಕೆ ಅಧಿಕಾರ ಮಾಡ್ತಾ ಹೋಗ್ತಾರೆ. ಯಾರನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ. ಬಹಳಷ್ಟು ಹಿರಿಯರು ಈ ಬಗ್ಗೆ ಹೇಳಿದರು, ನೀವೆಲ್ಲ ಸರಿ ಮಾಡಿಕೊಂಡು ಹೋಗಿ ಅಂತ ಹೇಳಿ. ಅದು ಯಾವುದು ಕ್ಯಾರ್ ಇಲ್ಲ. ಈಗ ಮುಂದಿನ ಹೋರಾಟ ಅಥವಾ ನಡೆ ಏನು? ನಾವು ಕಂಟೆಂಪ್ಟ್ ಆಫ್ ಕೋರ್ಟಿಗೆ ಹೋಗ್ತೇವೆ, ಖಂಡಿತವಾಗಿಯೂ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ಹೋಗ್ತೇವೆ. ಮತ್ತೆ ಈ ಮಹಾಸಭೆಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳಿ ಈಗಾಗಲೇ CO ಹೇಳಿದ್ದಾರೆ. ಆ ನಿರ್ಣಯದ ವಿರುದ್ಧ ಕೂಡ ನಾವು ನಮ್ಮ ಹೋರಾಟ ಮಾಡ್ತೇವೆ. ಮತ್ತೆ ನಾವು ಕೂಡ ಸಭೆಯಲ್ಲಿ ನಮಗೂ ಕೂಡ ಗೊತ್ತಾದ ಕಾರಣ ನಾವು ಕೂಡ ಆ ಸಭೆಗೆ ಹೋಗ್ತೇವೆ. ಹೋಗಿ ಅಲ್ಲಿ ನಮ್ಮ ಈ ಏನು ವಕ್ಫ್ ಕಾಯ್ದೆ ಏನಿದೆಯಾ ಅಥವಾ ವಕ್ಫ್ ಬೈಲವ ಏನಿದೆಯಾ ಅದನ್ನ ಎಲ್ಲ ಸಾರ್ವಜನಿಕ ತಿಳಿಸುವಂತ ಕೆಲಸ ನಾವು ಮಾಡ್ತೇವೆ. ಇದಿಷ್ಟು ದರ್ಗಾ ಸಮಿತಿಯ ಸದಸ್ಯರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು.